ನೆಕ್ಸ್ಟು ಎಕ್ಸ್ಪ್ಯಾನ್ಷನ್ ಆಫ್ ಲಿಕ್ವಿಡ್ಸ್. ಈ ಎಕ್ಸ್ಪ್ಯಾನ್ಷನ್ ಆಫ್ ಲಿಕ್ವಿಡ್ಸ್ಗೆ ಬಂತಂದಾಗ ಈ ಲಿಕ್ವಿಡನ್ನು ನಾವು ಯಾವ ಕಂಟೈನರ್ಗೆ ಹಾಕ್ತೀವಿ ಅದು ಅದರದೇ ಶೇಪ್ನ ತೊಗೊಳುತ್ತೆ. ಅದು ಸರ್ಕ್ಯುಲಾರ್ ಇತ್ತಂದರೆ ಸರ್ಕ್ಯುಲಾರು, ಅಥವಾ ಓವೆಲ್ ಇತ್ತಂದರೆ ಓವೆಲ್ಲು, ಅಂದರೆ ಅಥವಾ ಸ್ಕ್ವೇರ್ ಇತ್ತಂದರೆ ಸ್ಕ್ವೇರ್, ಅಂದರೆ ನಾವು ಯಾವ ಕಂಟೈನರ್ಗೆ ಹಾಕ್ತೀವಿ ಅದು ಆ ಶೇಪ್ನ ತೊಗೊಳುತ್ತೆ. ಸೊ ಇಟ್ ಹ್ಯಾಸ್ ನೋ ಶೇಪ್ ಅಂತ ಹೇಳ್ಬೋದು. ಬಟ್ ಆದರೆ ಅದಕ್ಕೆ ಇಷ್ಟು ಪ್ರಮಾಣದ ನೀರಂತ ಇರುತ್ತಾ ಅಥವಾ ಇಷ್ಟು ಪ್ರಮಾಣದ ದ್ರವ ಅಂತ ಇರುತ್ತಾ? ಸೊ ಇದು ಸ್ಪೇಸ್ನ ಆಕ್ಯುಪೈ ಮಾಡುತ್ತೆ ಅಂದರೆ ಅದಕ್ಕೆ ಇಷ್ಟು ವಾಲ್ಯೂಮ್ ಅಂತ ಇರುತ್ತೆ, ಇಷ್ಟು ಜಾಗ ತೊಗೊಳುತ್ತೆ ಅಂದರೆ ಅದಕ್ಕೆ ಇಷ್ಟು ವಾಲ್ಯೂಮ್ ಅಂತ ಇರುತ್ತೆ. ಸೊ ಇದಕ್ಕೆ ಶೇಪ್ ಇಲ್ಲ, ಆದರೆ ಇದಕ್ಕೆ ವಾಲ್ಯೂಮ್ ಇದೆ. ಈ ವಾಲ್ಯೂಮು ಚೇಂಜ್ ಆಗುತ್ತೆ ಯಾವ್ಯಾವಾಗ? ಈಗ ಹೀಟನ್ನು ಅಪ್ಲೈ ಮಾಡಿದಾಗ ಅದು ಚೇಂಜ್ ಆಗೋ ಸಾಧ್ಯತೆಗಳು ಇರುತ್ತೆ. ಸೊ therefore only volume change is to be considered. This is not possible to calculate linear or superficial changes. ಈಗ ಲೀನಿಯರ್ ಅಂದರೆ ಲೆಂತ್ ಚೇಂಜ್ ಆಗುವಂಥದ್ದು, ಸೂಪರ್ಫಿಷಿಯಲ್ ಚೇಂಜಸ್ ಅಂದರೆ ಲೆಂತ್ ಬ್ರೆಡ್ತ್ ಮಾತ್ರ, ಗಾತ್ರ ಚೇಂಜ್ ಆಗದೇ ಇರೋವಂಥದ್ದು. ಆ ಎರಡೂ ಅಲ್ಲ. ಇದರಲ್ಲಿ ಅಷ್ಟು ವಾಲ್ಯೂಮ್ ಚೇಂಜ್ ಆಗುತ್ತೆ ಬಿಟ್ಟರೆ ಬರೀ ಉದ್ದ ಮಾತ್ರ ಚೇಂಜ್ ಆಗುತ್ತೆ, ಉದ್ದ ಅಗಲ ಮಾತ್ರ ಚೇಂಜ್ ಆಗುತ್ತೆ, ಈ ಥರ ಯಾವುದನ್ನು ನಾವು ತಗೊಳ್ಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ಇದರಲ್ಲಿ ಯಾವಾಗಲೂ ನಮಗೆ ಏನಾಗುತ್ತೆ, ಲೀನಿಯರ್ ಚೇಂಜಸ್ ಆಗಲಿ ಅಥವಾ ಸೂಪರ್ಫಿಷಿಯಲ್ ಚೇಂಜಸ್ ಆಗಲಿ ಆಗೋದಿಲ್ಲ, ಆದರೆ ವಾಲ್ಯೂಮ್ ಚೇಂಜ್ ಮಾತ್ರ ಇರುತ್ತೆ. ಈ ವಾಲ್ಯೂಮ್ ಚೇಂಜ್ ಆಗಬೇಕಾದ್ರೆ ಈಗ ಹೀಟ್ ಮಾಡ್ತೀವಿ, ಒಂದು ಕಂಟೈನರಲ್ಲಿ ಹಾಕಿದ್ವಿ, ಯಾವುದೋ ಒಂದು ಪಾತ್ರೆಯಲ್ಲಿ ಹಾಕಿದ್ವಿ ಅಂದ್ಕೊಳ್ಳಿ, ಹೀಟ್ ಮಾಡ್ತಾ ಇರ್ತೀವಿ. ಹೀಟ್ ಮಾಡ್ತಿರ್ಬೇಕಾದ್ರೆ ನೀರಲ್ಲಿ ಎಕ್ಸ್ಪೆನ್ಷನ್ ಆಗುತ್ತೆ, ಅಥವಾ ದ್ರವ, ಬರೀ ನೀರಂತಲೇ ಅಲ್ಲ, ಅದು ಯಾವ್ದಾರ ಆಯಿಲ್ ಇರ್ಬೋದು ನೋಡಿ, ಮುಂಚೆ ತಿಕ್ಕಾಗಿರುತ್ತೆ, ನಾವು ಬಿಸಿ ಮಾಡಿದಾಗ ಅದು ತಿನ್ನಾಗ್ತಾ ಹೋಗುತ್ತೆ, ಅಂದರೆ ಅದರಲ್ಲಿ ವಾಲ್ಯೂಮ್ ಚೇಂಜಸ್ ಆಗ್ತಾ ಇರುತ್ತೆ. ಜೊತೆಗೆ ಸಾಲಿಡ್ ಪಾತ್ರೆಗಳಲ್ಲೂ ಸಹ ಏನಾಗುತ್ತೆ, ಎಕ್ಸ್ಪ್ಯಾನ್ಷನ್ ಆಗ್ತಾ ಇರುತ್ತೆ. ಆದರೆ ಇಲ್ಲಿ ಡಿಫ್ರೆನ್ಸ್ ಏನಪ್ಪ ಅಂತಂದರೆ, ಆ ಕಂಟೈನರ್ ಏನಿರುತ್ತೆ ಲಿಕ್ವಿಡ್ ಜೊತೆಗೆ ಎಕ್ಸ್ಪ್ಯಾಂಡ್ ಆದ್ರೂ, ಬಟ್ ಎಕ್ಸ್ಪ್ಯಾನ್ಷನ್ ಆಫ್ ದ ಕಂಟೈನರ್ ಈಸ್ ವೆರಿ ಲೆಸ್ ಕಂಪೇರ್ಡ್ ಟು ದ ಎಕ್ಸ್ಪ್ಯಾನ್ಷನ್ ಆಫ್ ಲಿಕ್ವಿಡ್. ಸೊ ಇದರಲ್ಲಿ ಎರಡು ಎಕ್ಸ್ಪ್ಯಾನ್ಷನ್ ಅಂತ, ಮತ್ತು ಅದಕ್ಕೆ ಕನ್ಸಿಡರ್ ಮಾಡಲ್ಲ, ಅದು ಏನು ಕಂಟೈನರ್ ಎಕ್ಸ್ಪ್ಯಾಂಡ್ ಆಗೋದ್ರಿಂದ ನಾವು ಗಣನೆಗೆ ತಗೊಳ್ಳೋದಿಲ್ಲ, ಕನ್ಸಿಡರ್ ಮಾಡೋದಿಲ್ಲ. ಇಲ್ಲಿ ಎರಡು ಟೈಪ್ ಆಫ್, ಒಂದು ಬಂದುಬಿಟ್ಟು ಆಪರೆಂಟ್ ಎಕ್ಸ್ಪ್ಯಾನ್ಷನು ಮತ್ತು ಇನ್ನೊಂದು ಆಬ್ಸಲ್ಯೂಟ್ ಆರ್ ರಿಯಲ್ ಎಕ್ಸ್ಪ್ಯಾನ್ಷನು. ಒಂದು ಆಪರೆಂಟ್ ಎಕ್ಸ್ಪ್ಯಾನ್ಷನು, ಇನ್ನೊಂದು ಆಬ್ಸಲ್ಯೂಟ್ ಆರ್ ರಿಯಲ್ ಎಕ್ಸ್ಪ್ಯಾನ್ಷನ್. ಆಪರೆಂಟ್ ಎಕ್ಸ್ಪ್ಯಾನ್ಷನ್ ಅಂತ ಅಂದರೆ ಏನು? ಯಾವಾಗ ನಾವು ಲಿಕ್ವಿಡನ್ನು ಹೀಟ್ ಮಾಡ್ತೀವೋ ಅದು ಯಾವುದದು ಕಂಟೈನರು ಸಹ ಎಕ್ಸ್ಪ್ಯಾಂಡ್ ಆಗುತ್ತೆ ಅಂತ ಹೇಳಿದ್ನಲ್ವ, ಅದನ್ನು ಗಮನಕ್ಕೆ ತಗೊಳ್ಳದೇ ಇದ್ದರೆ ಅದು ಆಪರೆಂಟ್ ಎಕ್ಸ್ಪ್ಯಾನ್ಷನ್ನು. ಇನ್ನು ಆಬ್ಸಲ್ಯೂಟ್ ಎಕ್ಸ್ಪ್ಯಾನ್ಷನ್ ಅಥವಾ ರಿಯಲ್ ಎಕ್ಸ್ಪ್ಯಾನ್ಷನ್ ಅಂದರೆ ಏನು ಅಂದರೆ, ಅದನ್ನು ಗಮನಕ್ಕೆ, ಅಂದರೆ ಕಂಟೈನರ್ ಎಕ್ಸ್ಪ್ಯಾನ್ಷನನ್ನು ಗಮನಕ್ಕೆ ತಗೊಂಡು ಆಗುವಂಥದ್ದು ಏನದು, ಆಬ್ಸಲ್ಯೂಟ್ ಆರ್ ರಿಯಲ್ ಎಕ್ಸ್ಪ್ಯಾನ್ಷನ್ ಅಂತ. ಸೊ ರಿಯಲ್ ಎಕ್ಸ್ಪ್ಯಾನ್ಷನ್ ಈಸ್ ಈಕ್ವಲ್ ಟು ಆಪರೆಂಟ್ ಎಕ್ಸ್ಪ್ಯಾನ್ಷನ್ ಆಫ್ ದ ವಾಲ್ಯೂಮ್ ಆಫ್ ದ ಲಿಕ್ವಿಡ್ ಪ್ಲಸ್ ವಾಲ್ಯೂಮ್ ಎಕ್ಸ್ಪ್ಯಾನ್ಷನ್ ಆಫ್ ದ ಕಂಟೈನರ್. ಸೊ ದೀಸ್ ಆರ್ ದ ಟೈಪ್ಸ್. ಮತ್ತೆ ಬಂದು ಕೋಎಫಿಷಿಯಂಟ್ ಆಫ್ ಆಪರೆಂಟ್ ಎಕ್ಸ್ಪ್ಯಾನ್ಷನನ್ನು ಹೇಗೆ ಡಿಫೈನ್ ಮಾಡ್ಬೋದಪ್ಪ ಅಂದರೆ, ಇಟ್ ಇಸ್ ದ ರೇಷಿಯೋ ಬಿಟ್ವೀನ್, ಯಾವುದ್ರ ಮಧ್ಯೆ ಇರುವಂತಹ ರೇಷಿಯೋ ಅಂತ ಅಂದರೆ, ಲಿಕ್ವಿಡ್ ವಾಲ್ಯೂಮ್ ಎಷ್ಟು ರೈಸ್ ಆಯಿತು, ಎಷ್ಟು ಇನ್ಕ್ರೀಸ್ ಆಯಿತು ಅದು, ಮತ್ತು ಅದು ಮುಂಚೆ ಎಷ್ಟಿತ್ತು ಮತ್ತು ಎಷ್ಟು ಟೆಂಪ್ರೇಚರ್ ರೈಸ್ ಆಗಿದ್ದಕ್ಕೆ ಅಷ್ಟಾಯಿತು. ಆವಾಗ ಪರ್ ಡಿಗ್ರಿ ಸಿಕ್ಕುತ್ತಲ್ವ, ಇನ್ಕ್ರೀಸ್ ಇನ್ ಟೆಂಪ್ರೇಚರ್ನಿಂದ ಡಿವೈಡ್ ಮಾಡಿದರೆ ಪರ್ ಡಿಗ್ರಿ ನಮಗೆ ಆ ವ್ಯಾಲ್ಯೂ ಸಿಕ್ಕುತ್ತೆ. ಅದಕ್ಕೋಸ್ಕರ ನಾವು ಇನ್ಕ್ರೀಸ್ ಇನ್ ಟೆಂಪ್ರೇಚರ್ ಹಾಕೋದು. ಮತ್ತು ಹೊಸದಾಗಿ ಎಷ್ಟಾಯಿತು, ಮುಂಚೆ ಎಷ್ಟಿತ್ತು, ಆ ರೇಷಿಯೋ ತೊಗೊಂಡ್ರೆ ಆ ಚೇಂಜಸ್ಸು ಸಿಗುತ್ತೆ. ಸೊ ಅದನ್ನು ಹೇಗೆ ಡಿಫೈನ್ ಮಾಡ್ಬೋದು ಅಂದರೆ, ಇಟ್ ಈಸ್ ಡಿಫೈನ್ಡ್ ಆಸ್ ದ ಆಪರೆಂಟ್ ಇನ್ಕ್ರೀಸ್ ಇನ್ ವಾಲ್ಯೂಮ್ ಆಫ್ ಎ ಲಿಕ್ವಿಡ್ ಪರ್ ಯೂನಿಟ್ ಒರಿಜಿನಲ್ ವಾಲ್ಯೂಮ್ ಪರ್ ಯೂನಿಟ್ ರೈಸ್ ಇನ್ ಟೆಂಪ್ರೇಚರ್. ನೋಡಿ ಇನ್ನೊಂದ್ಸರಿ, ಇಟ್ ಈಸ್ ಡಿಫೈನ್ಡ್ ಆಸ್ ದ ಆಪರೆಂಟ್ ಇನ್ಕ್ರೀಸ್ ಇನ್ ವಾಲ್ಯೂಮ್ ಆಫ್ ಎ ಲಿಕ್ವಿಡ್ ಪರ್ ಯೂನಿಟ್ ಒರಿಜಿನಲ್ ವಾಲ್ಯೂಮ್ ಪರ್ ಯೂನಿಟ್ ರೈಸ್ ಇನ್ ಟೆಂಪ್ರೇಚರ್. ನೆಕ್ಸ್ಟ್ ಬಂದರೆ ಕೋಎಫಿಷಿಯಂಟ್ ಆಫ್ ಅಬ್ಸಲ್ಯೂಟ್ ಆರ್ ರಿಯಲ್ ಎಕ್ಸ್ಪ್ಯಾನ್ಷನ್ ಅಂದರೆ ಏನಂತ ಹೇಳುತ್ತೆ ಅಂದರೆ, ಇಟ್ ಈಸ್ ಡಿಫೈನ್ಡ್ ಆಸ್ ದ ಅಲ್ಲಿ ಆಪರೆಂಟ್ ಇನ್ಕ್ರೀಸ್ ಇನ್ ಅಲ್ಲ ಇಲ್ಲಿ ರಿಯಲ್ ಇನ್ಕ್ರೀಸ್ ಇನ್ ವಾಲ್ಯೂಮ್ ಆಫ್ ಎ ಲಿಕ್ವಿಡ್ ಪರ್ ಯೂನಿಟ್ ಒರಿಜಿನಲ್ ವಾಲ್ಯೂಮ್ ಪರ್ ಯೂನಿಟ್ ರೈಸ್ ಇನ್ ಟೆಂಪ್ರೇಚರ್. ಇಲ್ಲಿ ತಗೊಳ್ಳೋದು ನ್ಯೂಮರೇಟರ್ ಏನಿದೆ ಅದು ಮಾತ್ರ ಡಿಫ್ರೆಂಟ್ ಆಗಿದೆ. ಸೊ ಡಿನಾಮಿನೇಟರ್ ಇನಿಷಿಯಲ್ ವಾಲ್ಯೂಮು ಮತ್ತು ಟೋಟಲ್ ಟೆಂಪ್ರೇಚರ್ ಚೇಂಜನ್ನು ತಗೊಳ್ಳುತ್ತೆ.
ಸೊ ಅದಕ್ಕೆ ಫಾರ್ಮುಲಾ ನೋಡಿ, ವಾಲ್ಯೂಮ್ ಚೇಂಜ್ ಆಗಿರೋದೆಷ್ಟು V2 - V1. ಆಪರೆಂಟ್ ವಾಲ್ಯೂಮ್ ತೊಗೊಳ್ತಿರೋ ಅಥವಾ ಯಾವುದು ರಿಯಲ್ ಆಪರೆಂಟ್ ಎಕ್ಸ್ಪಾನ್ಷನ್ ತೊಗೋತಿರೋ ಅಥವಾ ರಿಯಲ್ ಎಕ್ಸ್ಪಾನ್ಷನ್ ತೊಗೋತಿರೋ, ಅದರಲ್ಲಿ ಲಿಕ್ವಿಡ್ ಮಾತ್ರ ವಾಲ್ಯೂಮ್ ಚೇಂಜ್ ಆಗಿರೋದು ತೊಗೊಳ್ತೀರಾ. ಯಾವುದರಲ್ಲಿ ಆಪರೆಂಟ್ ಎಕ್ಸ್ಪಾನ್ಷನ್, ಕೋಎಫಿಷಿಯಂಟ್ ಆಫ್ ಆಪರೆಂಟ್ ಎಕ್ಸ್ಪಾನ್ಷನಲ್ಲಿ. ಇದು ರಿಯಲ್ ಎಕ್ಸ್ಪಾನ್ಷನಲ್ಲಿ ಇನ್ಕ್ಲೂಡಿಂಗ್ ದ ವೆಸೆಲ್, ಇನ್ಕ್ಲೂಡಿಂಗ್ ದ ಕಂಟೈನರ್ ಚೇಂಜ್ ಆಗಿರೋ ವಾಲ್ಯೂಮ್ನ ತೊಗೊಳ್ತೀರಾ. V2 - V1 ಡಿವೈಡೆಡ್ ಬೈ ಒರಿಜಿನಲ್ V1 × T. ಈಗ ಎಕ್ಸ್ಪ್ಯಾನ್ಷನ್ ಆಫ್ ಗ್ಯಾಸ್ ಅಂದರೆ ಅದರಲ್ಲಿ 2 ಟೈಪ್ಸ್ ಇದೆ. ಸೊ ವಾಲ್ಯೂಮ್ ಎಕ್ಸ್ಪ್ಯಾನ್ಷನ್ ಒಂದು, ಇನ್ನೊಂದು ಪ್ರೆಷರ್ ಎಕ್ಸ್ಪ್ಯಾನ್ಷನ್. ಕೋಎಫಿಷಿಯಂಟ್ ಆಫ್ ವಾಲ್ಯೂಮ್ ಎಕ್ಸ್ಪ್ಯಾನ್ಷನ್ ಮತ್ತು ಇನ್ನೊಂದು ಕೋಎಫಿಷಿಯಂಟ್ ಆಫ್ ಪ್ರೆಷರ್ ಎಕ್ಸ್ಪ್ಯಾನ್ಷನ್. ನೀವು ಒಂದು ಆಲೋಚನೆ ಮಾಡಿ, ಇವಾಗ ಪ್ರೆಷರ್ ಅಂತಂದರೆ ಅದ್ರ ಮೇಲೆ ಬೀಳುವಂಥ ಒತ್ತಡ ಒಂದೇ ಇರುತ್ತೆ, ಒಂದೇ ಥರದ ಒತ್ತಡ ಹಾಕಿದ್ದೀವಿ, ಮತ್ತೆ ಮತ್ತೆ ಹೆಚ್ಚು ಮಾಡ್ತಿರಲ್ಲ ಅಂತ ಅಂದಾಗ ನಾವು ಟೆಂಪ್ರೇಚರ್ನ ಅದಕ್ಕೆ ಹಾಕ್ತಾ ಇದ್ದೀವಿ ಅಥವಾ ಟೆಂಪ್ರೇಚರ್ ಪ್ರೊವೈಡ್ ಮಾಡ್ತಾ ಇದ್ದೀವಿ, ಹೀಟ್ನ ಅದಕ್ಕೆ ಕೊಡ್ತಾ ಇದ್ದೀವಿ ಅಂತ ಅಂದಾಗ ಆಬ್ವಿಯಸ್ಲಿ ಹೀಟ್ ಪ್ರಕಾರವಾಗಿ ಅದು ವಾಲ್ಯೂಮು ದೊಡ್ಡದಾಗ್ತಾ ಹೋಗುತ್ತೆ. ಪ್ರೆಷರ್ ಸೇಮ್ ಮೇಂಟೈನ್ ಮಾಡಬೇಕಂದಾಗ ವಾಲ್ಯೂಮ್ ದೊಡ್ಡದಾಗ್ತಾ ಹೋಗುತ್ತೆ. ಇನ್ನು ವಾಲ್ಯೂಮ್ ಸೇಮ್ ಮೇಂಟೈನ್ ಮಾಡಬೇಕು ಅಂತ ಅಂದಾಗ, ಇಷ್ಟೇ ಗಾತ್ರದ್ದಿರಬೇಕು ಅಂದಾಗ ನಾವು ಹೀಟ್ ಕೊಡ್ತಾ ಇದ್ದೀವಿ ಅದಕ್ಕೆ ಅಂತ ಅಂದರೆ ಏನಾಗ್ತಾ ಹೋಗುತ್ತೆ, ಅದ್ರ ಮೇಲೆ ಒತ್ತಡ ಜಾಸ್ತಿ ಆಗುತ್ತೆ, ಪ್ರೆಷರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಏಕೆಂದರೆ ವಾಲ್ಯೂಮ್ ಅಷ್ಟೇ ಮೇಂಟೈನ್ ಮಾಡಬೇಕು, ಅದು ದೊಡ್ಡದಾಗಿ ಬಿಡ್ತಾ ಇಲ್ಲ ನಾವು. ಸೊ ಆಬ್ವಿಯಸ್ಲಿ ಹೀಟು ಅದನ್ನು ಎಕ್ಸ್ಪ್ಯಾಂಡ್ ಮಾಡೋದ್ರಿಂದ ಅದೇನಾಗುತ್ತೆ, ಅದ್ರ ಮೇಲೆ ಒತ್ತಡ ಜಾಸ್ತಿ ಆಗುತ್ತೆ, ಇರೋ ಜಾಗದಲ್ಲಿ ವಾಲ್ಯೂಮ್ ಮೇಂಟೈನ್ ಮಾಡುತ್ತೆ, ಆದರೆ ಪ್ರೆಷರು ಜಾಸ್ತಿ ಆಗುತ್ತೆ. ಈ ಎರಡರ ಮಧ್ಯೆ ಇರುವಂತಹ ಏನಿದೆ ಡಿಫ್ರೆನ್ಸ್ ನಾವು ಕೋಎಫಿಷಿಯಂಟ್ ಆಫ್ ಅಂದರೆ ಕೋಎಫಿಷಿಯಂಟ್ ಆಫ್ ಎಕ್ಸ್ಪ್ಯಾನ್ಷನ್ಸ್ ಅಂತ ತೊಗೋತೀವಿ. ಈಗ ಮೊದಲನೇ ತೊಗೊಳ್ಳೋಣ, ಕೋಎಫಿಷಿಯಂಟ್ ಆಫ್ ವಾಲ್ಯೂಮ್ ಎಕ್ಸ್ಪ್ಯಾನ್ಷನ್ ಅಂದರೆ ಏನು ಅಂತ ಅಂದರೆ, ಅಂದರೆ ಹೀಟ್ ಪ್ರೊವೈಡ್ ಮಾಡಿದ್ಮೇಲೆ ಎಷ್ಟು ವಾಲ್ಯೂಮ್ ಇದೆ, ಮುಂಚೆ ಎಷ್ಟು ವಾಲ್ಯೂಮ್ ಇತ್ತು ಡಿವೈಡೆಡ್ ಬೈ ಮುಂಚೆ ಎಷ್ಟು ವಾಲ್ಯೂಮ್ ಇತ್ತು ಇಂಟು ಎಷ್ಟು ಟೆಂಪ್ರೇಚರ್ನ ನಾವು ರೈಸ್ ಮಾಡಿದ್ವಿ. ಅಂದರೆ VT - V0 ಡಿವೈಡ್ ಬೈ V0 × T. ಅದೇ ಥರ ಕೋಎಫಿಷಿಯಂಟ್ ಆಫ್ ಪ್ರೆಷರ್ ಎಕ್ಸ್ಪ್ಯಾನ್ಷನ್ ಆಫ್ ಎ ಗ್ಯಾಸ್ ಅಂತ ತಗೊಂಡಾಗ PT - P0 ಡಿವೈಡ್ ಬೈ P0 × T. P0 × T. ಅದರಲ್ಲಿ ಪ್ರೆಷರ್ ಎಕ್ಸ್ಪ್ಯಾನ್ಷನಲ್ಲಿ ಪ್ರೆಷರ್ ಡಿಫ್ರೆನ್ಸ್ನ ತೊಗೊಳ್ತೀವಿ, ವಾಲ್ಯೂಮ್ ಎಕ್ಸ್ಪ್ಯಾನ್ಷನಲ್ಲಿ ವಾಲ್ಯೂಮ್ ಡಿಫ್ರೆನ್ಸ್ನ ತೊಗೊಳ್ತೀವಿ. ಇದು ಪ್ರೀವಿಯಸ್ ಯಾವುದರಿಂದ ಡಿವೈಡ್ ಮಾಡ್ತೀವಿ, ಬಿಗಿನಿಂಗ್ ಇರುವಂತಹ ವಾಲ್ಯೂಮಿಂದ ಡಿವೈಡ್ ಮಾಡ್ತೀವಿ. ಯಾವುದರಲ್ಲಿ ವಾಲ್ಯೂಮ್ ಎಕ್ಸ್ಪ್ಯಾನ್ಷನ್ಗೆ ಬಿಗಿನಿಂಗಲ್ಲಿರುವಂತಹ ಪ್ರೆಷರಿಂದ ಡಿವೈಡ್ ಮಾಡ್ತೀವಿ ಪ್ರೆಷರ್ ಎಕ್ಸ್ಪ್ಯಾನ್ಷನ್ಗೆ. ಮತ್ತು ಟೆಂಪ್ರೇಚರ್ ಚೇಂಜು ನೀವು ಎಲ್ಲ ಕಡೆ ತೊಗೊಳ್ತಾರೆ, ಇಲ್ಲೂ ನಾವು ತೊಗೊಳ್ತೀವಿ. ಸೊ ಯಾವುದನ್ನು ವಾಲ್ಯೂಮ್ ಎಕ್ಸ್ಪ್ಯಾನ್ಷನನ್ನು ಆಲ್ಫಾಯಿಂದ ಡಿನೋಟ್ ಮಾಡ್ತೀವಿ, ಪ್ರೆಷರ್ ಎಕ್ಸ್ಪ್ಯಾನ್ಷನನ್ನು ಬೀಟಾಯಿಂದ ಡಿವೈಡ್ ಮಾಡ್ತೀವಿ. ಆಬ್ಸಲ್ಯೂಟ್ ಸ್ಕೇಲ್ ಆಫ್ ಟೆಂಪ್ರೇಚರ್ಗೆ ಬಂದರೆ, ಈ ಆಬ್ಸಲ್ಯೂಟ್ ಸ್ಕೇಲ್ ಆಫ್ ಟೆಂಪ್ರೇಚರ್ ಅಂದರೆ ಯಾವುದಕ್ಕೆ ಕರಿತೀವಿ ಅಂತಂದರೆ, ಆ ಪಾಯಿಂಟಲ್ಲಿ ಅಟ್ ದ್ಯಾಟ್ ಪಾಯಿಂಟ್ ಪರ್ಟಿಕ್ಯುಲರ್ಲಿ ಅಂದರೆ ಏನು ಇರಲ್ಲ ಅನ್ನೋದನ್ನು, ಅಬ್ಸಲ್ಯೂಟ್ ವ್ಯಾಲ್ಯೂ ಏನಿರುತ್ತೆ ಇಲ್ಲಿ ಅದನ್ನು ಕರಿತೀವಿ. ಈಗ ಒಂದು ಎಕ್ಸಾಂಪಲ್ ತೊಗೊಳ್ಳಿ. ಈಗ ಟೆಂಪ್ರೇಚರ್ ರೈಸ್ ಆದಾಗೆ ವಾಲ್ಯೂಮ್ ರೈಸ್ ಆಗುತ್ತೆ, ಅಥವಾ ವಾಲ್ಯೂಮ್ನ ಹಾಗೆ ಇಟ್ಟರೆ ಟೆಂಪ್ರೇಚರ್ ರೈಸ್ ಆದಾಗೆ ಪ್ರೆಷರ್ ಜಾಸ್ತಿ ಆಗುತ್ತೆ. ಇಲ್ಲ ವಾಲ್ಯೂಮ್ ಜಾಸ್ತಿ ಆಗಬೇಕು ಯಾವಾಗ ಅಂದರೆ ಪ್ರೆಷರ್ನ ಕಾನ್ಸ್ಟೆಂಟ್ ಆಗಿಟ್ಟಾಗ, ಇಲ್ಲ ಪ್ರೆಷರ್ ಜಾಸ್ತಿ ಆಗಬೇಕು ವಾಲ್ಯೂಮ್ನ ಕಾನ್ಸ್ಟೆಂಟ್ ಇಟ್ಟಾಗ, ಅಂದರೆ ಯಾವಾಗ ಟೆಂಪ್ರೇಚರ್ ಕೊಡ್ತಾ ಹಾಗೆ. ಸೊ ಇಲ್ಲಿ ಟೆಂಪ್ರೇಚರ್ ಡಿಕ್ರೀಸ್ ಮಾಡ್ತೀವಿ ಅಂದರೆ ಅದು ಆಬ್ವಿಯಸ್ಲಿ ಅದು ಡಿಕ್ರೀಸ್ ಆಗಬೇಕು. ಜಾಸ್ತಿ ಮಾಡಿದ್ರೆ ಜಾಸ್ತಿ ಆಗುತ್ತೆ ಅಂದರೆ ಅದು ಕಡಿಮೆ ಮಾಡಿದಾಗ ಕಡಿಮೆನೂ ಆಗುತ್ತಲ್ವ. ಈಗ -273 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಏನಾಗುತ್ತಪ್ಪ ಅಂತ ಅಂದರೆ ಪ್ರೆಷರ್ ಅಂದರೆ ವಾಲ್ಯೂಮ್ ಬಿಕಮ್ 0 ಅಂತ ಪ್ರೂವ್ ಆಗಿದೆ. ವಾಲ್ಯೂಮ್ ಬಿಕಮ್ 0 ಸೈಂಟಿಫಿಕಲಿ ಇದನ್ನು ಪ್ರೂವ್ ಮಾಡಿಬಿಟ್ಟಿದ್ದಾರೆ. ಅದೇ ರೀತಿ ವಾಲ್ಯೂಮ್ ಕಾನ್ಸ್ಟೆಂಟ್ ಆಗಿಡೋಣ, ವಾಲ್ಯೂಮ್ನ ಕಾನ್ಸ್ಟೆಂಟ್ ಆಗಿಡೋಣ, ಪ್ರೆಷರ್ನ ಚೆಕ್ ಮಾಡ್ತಾ ಹೋದರೆ, ಟೆಂಪ್ರೇಚರ್ ಡಿಕ್ರೀಸ್ ಮಾಡಿದ ಹಾಗೆ ಪ್ರೆಷರ್ನ ಚೆಕ್ ಮಾಡ್ತಾ ಹೋದರೆ ಪ್ರೆಷರ್ ಸಹ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಅಟ್ ಲಾಸ್ಟ್ ಎಲ್ಲಿ 0 ಆಗುತ್ತೆ ಪ್ರೆಷರ್ ಅಂದರೆ -273 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಪ್ರೆಷರ್ ಸಹ 0 ಆಗುತ್ತೆ. ನಾವು ಈ ಪಾಯಿಂಟನ್ನು, ದಿಸ್ ಟೆಂಪ್ರೇಚರ್ ಅಟ್ ವಿಚ್ ದ ವಾಲ್ಯೂಮ್ ಆ್ಯಂಡ್ ಪ್ರೆಷರ್ ಆಫ್ ಅ ಗ್ಯಾಸ್ ಬಿಕಮ್ 0 ಈಸ್ ಕಾಲ್ಡ್ ಆಬ್ಸಲ್ಯೂಟ್ 0 ಆರ್ 0 ಕೆಲ್ವಿನ್. ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ KRA ಅಂತ ಹೇಳ್ತೀವಿ. ದಿಸ್ ಈಸ್ ಅಂದರೆ ಇದು ಆಬ್ಸಲ್ಯೂಟ್ ಸ್ಕೇಲ್ ಆಫ್ ಟೆಂಪ್ರೇಚರ್. ಸೊ -273 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಇದು 0 ಆಗುತ್ತೆ, ಪ್ರೆಷರ್ ಮತ್ತು ವಾಲ್ಯೂಮ್ 0 ಆಗುತ್ತೆ ಅಂತ ಅಂದರೆ ಅದನ್ನು ನಾವು 0 ಡಿಗ್ರಿ ಕೆಲ್ವಿನ್ ಅಂತ ಸಹ ಕರಿತೀವಿ.
-273 ಡಿಗ್ರಿ ಸೆಲ್ಸಿಯಸ್ಗೆ ಪ್ರೆಷರ್ ಮತ್ತು ವಾಲ್ಯೂಮ್ 0 ಆಗುತ್ತಲ್ವಾ, ಅದನ್ನು 0 ಡಿಗ್ರಿ ಕೆಲ್ವಿನ್ ಅಂತ ಕರಿತೀವಿ. ಅಂದರೆ ಡಿಫ್ರೆನ್ಸ್ ಬಿಟ್ವೀನ್ ಕೆ ಮತ್ತು ಸಿ ತೊಗೊಂಡಾಗ ಕೆ ಯಾವಾಗಲೂ ಪ್ಲಸ್ ಅಂದರೆ ಹೆಡ್ ಆಫ್ ಸಿ, ಯಾಕೆಂದರೆ ಇದು ಮೈನಸ್ ವ್ಯಾಲ್ಯೂ ಅಲ್ವಾ. ಸೊ ಕೆ ಹೆಡ್ ಆಫ್ ಸಿ ಇರುತ್ತೆ. ಹಾಗಾಗಿ ಕೆಲ್ವಿನ್ ಯಾವಾಗಲೂ ಏನಾಗಿರುತ್ತೆ, ಸಿ ಪ್ಲಸ್ 273 ಅಂದರೆ ಸೆಲ್ಸಿಯಸ್ ಪ್ಲಸ್ 273 ಆಗಿರುತ್ತೆ. ಹಾಗಾದರೆ ಸ್ಪೆಸಿಫಿಕ್ ಹೀಟ್ ಅಂದರೆ ಏನು? ಸ್ಪೆಸಿಫಿಕ್ ಹೀಟ್ ಅಂದರೆ ಏನು ಅಂದರೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಇಷ್ಟು ಅಮೌಂಟ್ ಆಫ್ ಮಾಸ್ ಅಥವಾ ಇಷ್ಟು ತೂಕದ ವಸ್ತುವನ್ನು ಇಷ್ಟು ಡಿಗ್ರಿ ರೈಸ್ ಮಾಡಬೇಕು ಅಂತ ಅಂದಾಗ ಆ ಟೆಂಪ್ರೇಚರ್ಗೆ ನಾವು ಎಷ್ಟು ಹೀಟ್ ಎನರ್ಜಿನ ಕೊಡಬೇಕು, ಆ ಟೆಂಪ್ರೇಚರ್ ಅಂದರೆ ಹೀಟನ್ನು ಮೆಷರ್ ಮಾಡುವಂಥ ಯೂನಿಟು, ನಾವು ಎಷ್ಟು ಹೀಟನ್ನು ಕೊಡಬೇಕು ಅದಕ್ಕೆ ನಾವು ಸ್ಪೆಸಿಫಿಕ್ ಹೀಟ್ ಅಂತ ಕರಿತೀವಿ. ಈಗ ಅದನ್ನು ಹೀಗೆ ಡಿಫೈನ್ ಮಾಡ್ಬೋದು. ದ ಕ್ವಾಂಟಿಟಿ ಆಫ್ ಹೀಟ್ energy required to raise temperature of 1 kg of mass of substance through 1 degree centigrade. ಅಂದರೆ 1 kg ತೂಕದ ವಸ್ತುವನ್ನು 1 ಡಿಗ್ರಿ ಟೆಂಪ್ರೇಚರ್ ರೈಸ್ ಮಾಡೋದಕ್ಕೆ ಬೇಕಾಗುವಂಥ ಹೀಟು, ಅಥವಾ 1 kg ಅಂತ ತೊಗೋಬೇಕಂತಲೇ ಏನಿಲ್ಲ, ಪರ್ಟಿಕ್ಯುಲರ್ ಕ್ವಾಂಟಿಟಿ ಆಫ್ ಮಾಸ್ ಆಫ್ ಐಟಮ್ಸ್ ಅದನ್ನು 1 ಡಿಗ್ರಿ ಸೆಂಟಿಗ್ರೇಡ್ ಅಥವಾ ಯೂನಿಟ್ ಮಾಸ್ನ ಯೂನಿಟ್ ಡಿಗ್ರಿ ಸೆಂಟಿಗ್ರೇಡ್ಗೆ ರೈಸ್ ಮಾಡೋದಕ್ಕೆ ನಾವು ಸ್ಪೆಸಿಫಿಕ್ ಹೀಟ್ ಅಂತ ಕರಿತೀವಿ. ಸೊ ಹೀಗೆ ಡಿಫೈನ್ ಮಾಡೋಣ. ವಿ ಕ್ಯಾನ್ ಆಲ್ಸೋ ಸೇ ಸ್ಪೆಸಿಫಿಕ್ ಹೀಟ್ ಇಸ್ ದ ರೇಷಿಯೋ ಆಫ್ ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್ ಟು ರೈಸ್ ದ ಟೆಂಪ್ರೇಚರ್ ಆಫ್ ಯೂನಿಟ್ ಮಾಸ್ ಆಫ್ ಎ ಸಬ್ಸ್ಟೆನ್ಸ್, ಅಂದರೆ ಪರ್ಟಿಕ್ಯುಲರ್ ಕ್ವಾಂಟಿಟಿ ಅಂತ ಹೇಳ್ಬೋದು, ಥ್ರೂ ಎ ಯೂನಿಟ್ ಡಿಗ್ರಿ to the amount of heat required to raise unit mass of water through unit degree. ಅದನ್ನು ನಾವು ಸ್ಪೆಸಿಫಿಕ್ ಹೀಟ್ ಅಂತ ಕರಿತೀವಿ. ಅದು ಲಿಕ್ವಿಡ್ ಆರ ತೊಗೊಳ್ಳಿ ಅಥವಾ ಸಾಲಿಡ್ ಆರ ತೊಗೊಳ್ಳಿ, ಯೂನಿಟ್ ಕ್ವಾಂಟಿಟಿ ಆಫ್ ಮಾಸ್ನ ಯೂನಿಟ್ ಕ್ವಾಂಟಿಟಿ ಆಫ್ ಟೆಂಪ್ರೇಚರ್ಗೆ ರೈಸ್ ಮಾಡಬೇಕಂದ್ರೆ ಅಥವಾ ಡಿಗ್ರಿಗೆ ರೈಸ್ ಮಾಡಬೇಕಂದ್ರೆ ಬೇಕಾಗಿರುವಂತಹ ಏನಿರುತ್ತೆ, ಹೀಟ್ ಏನಿರುತ್ತೆ ಅದನ್ನು ನಾವು ಏನಂತ ಕರಿತೀವಿ, ಸ್ಪೆಸಿಫಿಕ್ ಹೀಟ್ ಅಂತ ಕರಿತೀವಿ. ಈ ಸ್ಪೆಸಿಫಿಕ್ ಹೀಟ್ ವಾಟರ್ನಲ್ಲಿ ಎಷ್ಟಿರುತ್ತೆ ಅಂದರೆ 1 ಅಂತ ತೊಗೊಳ್ತೀವಿ. ಅದನ್ನು ಯೂಶ್ವಲಾಗಿ ಸ್ಟ್ಯಾಂಡರ್ಡಾಗಿ ತೊಗೊಳ್ತೀವಿ, ಯಾಕೆಂದರೆ ಅದು 1 ಆಗಿರುತ್ತೆ. ಕಾಪರ್ನ 0.1, ಐರನ್ನು 0.12, ಅಲ್ಯೂಮಿನಿಯಂ 0.22 ಈ ರೀತಿಯಾಗಿರುತ್ತೆ. ಸ್ಪೆಸಿಫಿಕ್ ಹೀಟ್ ಬಗ್ಗೆ ಹೇಳಿದ್ದಾಯಿತು. ಸ್ಪೆಸಿಫಿಕ್ ಹೀಟ್ ಅಂದರೆ ಇಷ್ಟು ಕ್ವಾಂಟಿಟಿ ಆಫ್ ಮ್ಯಾಟರು ಅಥವಾ ಮಾಸು ಇಷ್ಟು ಟೆಂಪ್ರೇಚರ್ ಬರಬೇಕಂದ್ರೆ ಎಷ್ಟು ಹೀಟ್ ಬೇಕು ಅಂತ, ಅಥವಾ ಪರ್ಟಿಕ್ಯುಲರ್ ಯೂನಿಟ್ ಆಫ್ ಮಾಸ್